ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಬೇಳೆ ರಸಮ್ನ ಮಾಡ್ತಾ ಇದ್ದೀನಿ. ಈ ರಸಮ್ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಊಟ ಸಾಕು ಅನಿಸಿದ್ರು ಕೂಡ ಇನ್ನೊಂದೆರಡು ತುತ್ತು ತಿನ್ನಬೇಕು ಅನಿಸುತ್ತೆ, ಹಾಗಿರುತ್ತೆ ಈ ರಸಮ್ಮು. ಅದಕ್ಕೆ ಅಲ್ವಾ ಫಂಕ್ಷನ್ಗಳಲ್ಲೆಲ್ಲ ರಸಮ್ ಲಾಸ್ಟಲ್ಲಿ ಬಡಿಸ್ತಾರೆ. ಎಷ್ಟೇ ಊಟ ಮಾಡಿದರೂ ಕೊನೆಯಲ್ಲಿ ಒಂದೆರಡು ತುತ್ತು ರಸಮನ್ನು ತಿನ್ನಬೇಕು ಅಂತ ಅನಿಸುತ್ತೆ. ಬನ್ನಿ ಹಾಗಿದ್ರೆ ಟೇಸ್ಟಿಯಾಗಿರೋ ಬೇಳೆ ರಸಮ್ನ ಹೇಗೆ ಮಾಡೋದು ನೋಡೋಣ. ನಾನು ಮೊದಲು ಬೇಳೆ ವಿಜಲ್ ಹಾಕ್ಸ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ. ಮತ್ತು 3 ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಕಟ್ ಮಾಡಿಲ್ಲ ಅಂದರೆ ಹಾಗೆ 4 ಹೋಳು ಮಾಡಿ ಹಾಕ್ಕೊಂಡು ಸಹ ಬೇಳೆ ಬೇಯೋದ್ರೊಳಗಡೆ ಟೊಮೆಟೊ ಸಹ ಬೆಂದ್ಕೊಳ್ಳುತ್ತೆ. 5 ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಸೇರಿಸ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು, ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಬೇಳೆ ಬೇಯೋದಕ್ಕೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಇತ್ತು ಅಂದರೆ ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಬೇಗ ಬೇಯುತ್ತೆ ಮತ್ತು ಸ್ಮ್ಯಾಶ್ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ. ಕೊನೆಯಲ್ಲಿ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಜಲ್ ಹಾಕಿಸ್ಕೋಬೇಕು. ಮೊದಲು ಹೈ ಫ್ಲೇಮಲ್ಲಿ 1 ವಿಜಲ್ ಹಾಕಿಸ್ಕೊಳ್ಳಿ. ನಂತರ ಲೋ ಫ್ಲೇಮ್ ಮಾಡಿ 2 ವಿಜಲ್ ಹಾಕಿಸ್ಕೊಳ್ಳಿ. ಬೇಳೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು 1.5 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಿಟಪಟ ಅನ್ನೋ ತನಕ ರೋಸ್ಟ್ ಮಾಡ್ಕೋಬೇಕು. ಇವಾಗ ಜೀರಿಗೆ ಮತ್ತು ಮೆಣಸು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಬಿಸಿ ಇದ್ದಾಗಲೇ ಕುಟಾಣಿಗೆ ಹಾಕ್ಕೊಂಡು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಬಿಸಿ ಇದ್ದಾಗಲೇ ಹಾಕಿ ಕುಟ್ಕೊಂಡ್ರೆ ಬೇಗ ಪುಡಿ ಆಗುತ್ತೆ. ನೀವು ಮಿಕ್ಸರ್ ಜಾರ್ನಲ್ಲಿ ಮಾಡಿಕೊಂಡ್ರೆ ತಣ್ಣಗಾದ ನಂತರ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಇವಾಗ ಮೆಣಸು ಮತ್ತು ಜೀರಿಗೆ ಪೌಡರು ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕೋತಾ ಇದ್ದೀನಿ. ನಂತರ ನಾನು ಇದೇ ಕುಟಾಣಿಗೆ ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡು ಜಜ್ಜಿಟ್ಕೋತಾ ಇದ್ದೀನಿ. ಇದು ಒಗ್ಗರಣೆಗೋಸ್ಕರ. ನಾವು ಮೆಣಸು ಜೀರಿಗೆ ಎಲ್ಲ ಕುಟ್ಟಿರ್ತೀವಲ್ಲ, ಆ ಪುಡಿ ಎಲ್ಲ ನೀಟಾಗಿ ಬೆಳ್ಳುಳ್ಳಿ ಜೊತೆ ಬಂದುಬಿಡುತ್ತೆ. ಬೆಳ್ಳುಳ್ಳಿನೂ ಕುಟ್ಟಿದ್ದಾಗಿದೆ. ನೆಕ್ಸ್ಟ್ ನಾನು ರಸಮ್ಗೋಸ್ಕರ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೋತಾ ಇದ್ದೀನಿ. ರಸಮ್ಗೆ ಹುಣಸೆ ಹುಳಿ ಹಾಕಿದ್ರೆ ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಸಹ ತಣ್ಣಗಾಗಿದೆ. ವಿಜಲ್ ತೆಗೆದ್ಬಿಟ್ಟು ಒಂದ್ಸಲ ಚೆಕ್ ಮಾಡಿ. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು. ಸ್ಮ್ಯಾಶ್ ಮಾಡೋ ಅಗತ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದೋಗಿದೆ. ಇದು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ನಾನು ಸ್ಮ್ಯಾಶ್ ಮಾಡ್ತಾಯಿಲ್ಲ, ಬೀಟರಲ್ಲಿ ಹಾಗೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರಸಮ್ ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ರಸಮ್ ಮಾಡ್ತೀವಿ. ಸುಮಾರು ಥರ ರಸಮ್ಗಳನ್ನ ಮಾಡ್ಬೋದು, ಅದರಲ್ಲಿ ಇದು ಒಂದು. ಈ ರೀತಿ ರಸಮ್ನ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನಂತರ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಟು ಪಾತ್ರೆ ಬಿಸಿಯಾದ ನಂತರ 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, 2 ಒಣಮೆಣಸಿನ್ಕಾಯಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಫ್ರೈ ಮಾಡೋದು ಬೇಡ, ಒಂದು 3ರಿಂದ 4 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೋತಾ ಇದ್ದೀನಿ. ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ತಿರುಗಿಸಿ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣಿನ ರಸ, ಮೆಣಸು ಜೀರಿಗೆನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಗಟ್ಟಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ತೆಳುಬೇಕು ಅಂದರೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿನೇ ಇದೆ, ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ರಸಮ್ಮು ತೆಳುವಾಗಿದ್ರೇ ಚೆಂದ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ರೈಸ್ಗೆ ಕೂಡ ಚೆನ್ನಾಗಿರುತ್ತೆ. ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಇಡ್ತಾ ಇದ್ದೀನಿ. ಇವಾಗ ಒಂದು 2ರಿಂದ 3 ನಿಮಿಷ ರಸಮ್ ಕುದ್ದಿದೆ. ರಸಮ್ ರೆಡಿಯಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರಸಮ್ ರೆಡಿ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ ಇದೊಂದು ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಯಾರಿಗಾದರೂ ಶೀತ, ಕೆಮ್ಮು, ನೆಗಡಿ ಆಗಿದ್ದಾಗ ಈ ರೀತಿ ರಸಮ್ನ ಮಾಡಿಕೊಂಡ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.